ಎಸ್ಐಆರ್ ಪ್ರಕ್ರಿಯೆ ಮೊದಲ ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಚುನಾವಣಾ ಆಯುಕ್ತ ವಿ ಅನೂಪ್ ಕುಮಾರ್ ನೇತೃತ್ವದಲ್ಲಿ ಪಟ್ಟಿ ಪ್ರಕಟವಾಗಲಿದೆ. ಚುನಾವಣಾ ಆಯುಕ್ತ ವಿ ಅನೂಪ್ ಕುಮಾರ್ ನೇತೃತ್ವದಲ್ಲಿ ಪಟ್ಟಿ ಪ್ರಕಟವಾಗಲಿದೆ. ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಉಳಿದಿದೆ, ಯಾರ ಹೆಸರು ಇರುವುದಿಲ್ಲ ಎಂದು ಇಂದು ಬಹಿರಂಗವಾಗಲಿದೆ. ಕರ್ನಾಟಕದಲ್ಲಿದ್ದಾರೆ ಬರೋಬ್ಬರಿ 5.54 ಕೋಟಿ ವೋಟರ್ಸ್. ಎಸ್ಐಆರ್ ಪ್ರಕ್ರಿಯೆ ಮೊದಲ ಕರಡು ಮತದಾರರ ಪಟ್ಟಿ ಇವತ್ತು ರಿಲೀಸ್ ಆಗಲಿದೆ. ಚುನಾವಣಾ ಆಯುಕ್ತರು ಅವರ ನೇತೃತ್ವದಲ್ಲಿ ಇವತ್ತು ರಿಲೀಸ್ ಮಾಡಲಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಇದೆ, ಯಾರ ಹೆಸರು ಅಳಿಸಿ ಹೋಗಿದೆ, ಅದು ಇವತ್ತು ಬಹಿರಂಗ ಆಗ್ತಾ ಇರುವಂತಕ್ಕದ್ದು. ಒಟ್ಟು ಕರ್ನಾಟಕದಲ್ಲಿ ಬರೋಬ್ಬರಿ 5.54 ಕೋಟಿ ಮತದಾರರು ಇರುವಂತಕ್ಕದ್ದು. ಎಲ್ಲದರ ಬಗ್ಗೆ ಇವತ್ತು ಮಾಹಿತಿ ಲಭ್ಯವಾಗಲಿದೆ. ಚುನಾವಣಾ ಆಯುಕ್ತ ವಿ ಅನೂಪ್ ಕುಮಾರ್ ನೇತೃತ್ವದಲ್ಲಿ ಕರಡು ಪಟ್ಟಿ ಪ್ರಕಟವಾಗಲಿದೆ. ಎಸ್ಐಆರ್ ಕರಡು ಪಟ್ಟಿ ಪ್ರಕಟ ಬೆನ್ನಲ್ಲೇ ಆಕ್ಷೇಪಣೆ ಮತ್ತು ತಿದ್ದುಪಡಿಗೆ ಅವಕಾಶ ನೀಡಲಿರುವ ರಾಜ್ಯ ಚುನಾವಣಾ ಆಯೋಗ. ಲಕ್ಷಾಂತರ ಮತದಾರರಿಗೆ ನೋಟಿಸ್ ನೀಡಲಿರುವ ಇಆರ್ಒ ಮತದಾರರ ಮನೆಗಳಿಗೆ ತೆರಳಿ ನೋಟಿಸ್ ನೀಡಲಿದ್ದಾರೆ. ಈಗಾಗಲೇ 4,44,00,000 ಡಿಜಿಟಲೀಕರಣಗೊಂಡ ಮತದಾರರ ಪೈಕಿ 43,80,740 ಮತದಾರರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆಯಿದೆ. ನೋಟಿಸ್ ಪಡೆದವರು ಇಆರ್ಒ ಮುಂದೆ ಹಾಜರಾಗುವುದು ಕಡ್ಡಾಯ. ಆಗಸ್ಟ್ 24ರಿಂದ ಅಕ್ಟೋಬರ್ 22ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶ ನೀಡಲಾಗಿದೆ. ಎಸ್ಐಆರ್ ಕರಡು ಪಟ್ಟಿ ಪ್ರಕಟ ಆದ ಬೆನ್ನಲ್ಲೇ ಆಕ್ಷೇಪಣೆ ತಿದ್ದುಪಡಿಗೂ ಕೂಡ ಅವಕಾಶ ನೀಡಲಾಗಿದೆ. ಲಕ್ಷಾಂತರ ಮತದಾರರಿಗೆ ಅಧಿಕಾರಿಗಳು ಕೂಡ ನೋಟಿಸ್ ನೀಡಲಿದ್ದಾರೆ. ಮತದಾರರ ಮನೆಗೆ ತೆರಳಿ ನೋಟಿಸ್ ನೀಡಲಿದ್ದಾರೆ ಇಆರ್ಒ. ಈಗಾಗಲೇ 4,44,00,000 ಡಿಜಿಟಲೀಕರಣಗೊಂಡಂತಹ ಮತದಾರರ ಪೈಕಿ 43,80,770 ಮತದಾರರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಹಾಗೆ ನೋಟಿಸ್ ಪಡೆದವರು ಅಧಿಕಾರಿ ಮುಂದೆ ಹಾಜರಾಗೋದು ಕೂಡ ಕಡ್ಡಾಯ ಆಗಿರುವಂತಕ್ಕದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಎಸ್ಐಆರ್ ಪ್ರಕ್ರಿಯೆಯ ಮೊದಲ ಕರಡು ಮತದಾರರ ಪಟ್ಟಿ ಇವತ್ತು ಪ್ರಕಟ ಆಗ್ತಾ ಇರುವಂತಕ್ಕದ್ದು. ಹಾಗೆ ಆಕ್ಷೇಪಣೆಗೂ ಕೂಡ ಅವಕಾಶ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ಸುರ್ವಿ, ಏನು ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೊದಲ ಕರಡು ಮತದಾರರ ಪಟ್ಟಿ ಇವತ್ತು ಪ್ರಕಟವಾಗುತ್ತೆ. ಚುನಾವಣೆ ಆಯುಕ್ತರಾಗಿರ್ತಕ್ಕ ಅನೂಪ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಕೂಡ ಇವತ್ತು ಕರಡು ಪಟ್ಟಿ ಹೊರಬರುತ್ತೆ. ಏನು ರಾಜ್ಯದಲ್ಲಿ ಬರೋಬ್ಬರಿ 5.54 ಕೋಟಿ ಮತದಾರರ ಪೈಕಿ ಈಗ ಹೆಸರು ಪಟ್ಟಿಯಲ್ಲಿ ಕೂಡ ಉಳಿದಿದೆ ಅಂತ ಹೇಳ್ಬೋದು. ಯಾರ ಹೆಸರು ಇಲ್ಲಿ ಎಂಬುದು ಸ್ಪಷ್ಟವಾಗಿಲ್ಲ. ಮತದಾರರ ತಮ್ಮ ಹೆಸರು ಮತ್ತು ಪಟ್ಟಿಯಲ್ಲಿ ಇರೋದನ್ನ ಈಗಾಗಲೇ ಪರಿಶೀಲಿಸುವುದು ಅತ್ಯಂತ ಈಗಾಗಲೇ ಮುಖ್ಯವಾಗಿರುವಂತದ್ದು. ಏನು ಎಸ್ಐಆರ್ ಪರಿಶೀಲನೆ ವೇಳೆ ರಾಜ್ಯದಲ್ಲಿ 43.80 ಲಕ್ಷ ಮತದಾರರಿಗೆ ಆಯೋಗದಿಂದ ಕೂಡ ನೋಟಿಸ್ ಕೂಡ ಬರುತ್ತೆ. 2002 ಏನು ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಆಗದಂತಹ 23.45 ಲಕ್ಷ ಜನರ ಹಾಗೂ ಮತದಾರರ ವಿವರಗಳಲ್ಲಿ ಕೆಲವೊಂದಿಷ್ಟು ಲೋಪ ಹಾಗೂ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ 20.35 ಲಕ್ಷ ಜನರು ಈಗಾಗಲೇ ನೋಟಿಸ್ ಬರುವ ಸಾಧ್ಯತೆ ಇದೆ. ಈಗಾಗಲೇ 4.46 ಕೋಟಿ ಮತದಾರರ ಗಣತಿ ಫಾರ್ಮ್ಗಳನ್ನು ಈಗಾಗಲೇ ಡಿಜಿಟಲೀಕರಣ ಈಗಾಗಲೇ ಮಾಡಲಾಗಿದೆ ಅಂತ ಹೇಳ್ಬೋದು. ಏನು ನೋಟಿಸ್ ನಲ್ಲಿ ಬಿಎಲ್ಒಗಳು ಮತದಾರರ ಮನೆಗೆ ತೆರಳಿ ನೇರವಾಗಿ ಹಸ್ತಾಂತರವನ್ನು ಮಾಡಲಿದ್ದಾರೆ. ನೋಟಿಸ್ ನಲ್ಲಿ ಯಾವೆಲ್ಲ ದಾಖಲೆ ಇರಬೇಕು, ಎಲ್ಲಿಗೆ ಹೋಗಬೇಕು, ಯಾವ ಪ್ರಾಸೆಸ್ ಇರುತ್ತೆ, ಏನನ್ನು ಸರಿಸಬೇಕು, ಇವೆಲ್ಲ ಸಂಪೂರ್ಣ ಒಂದು ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಜೊತೆಗೆ ನೋಟಿಸ್ ನಲ್ಲಿ ಇರುವಂತಹ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡುವ ಒಂದು ಅವಕಾಶವನ್ನು ಕೂಡ ಅದರಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಏನು ಅಗತ್ಯವಿರುವ ಒಂದು ಪ್ರಕರಣಗಳಲ್ಲಿ ಮತದಾರರು ಮತ್ತು ಇಆರ್ಒ ಮುಂದೆ ಎಲ್ಲರೂ ಹಾಜರಾಗೋದು ಈಗಾಗಲೇ ಕಡ್ಡಾಯವಾಗಿದೆ. ಅಬ್ಜೆಕ್ಷನ್ ಏನಾದರೂ ಅಥವಾ ಇತ್ತಂತಂದ್ರೆ ಅಬ್ಜೆಕ್ಷನ್ ಅಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಲ್ಲಿಸೋಕೆ ಆಗಸ್ಟ್ 24 ಅಕ್ಟೋಬರ್ 22ರವರೆಗೂ ಕೂಡ ಅವಕಾಶ ಸಿಗುತ್ತೆ. ಏನು ನಿಗದಿತ ಅವಧಿ ಒಳಗಡೆ ಹಾಜರಾಗದೆ ಅಥವಾ ಅಗತ್ಯ ದಾಖಲೆಗಳನ್ನ ಸಲ್ಲಿಸದೇ ಇದ್ದ ಸಂದರ್ಭದಲ್ಲಿ ಮತದಾರ ಪಟ್ಟಿಯಿಂದ ಹೆಸರನ್ನು ಕೈ ಬಿಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನೋಟಿಸ್ ಪಡೆದವರು ಸಮಯಕ್ಕೆ ಸರಿಯಾಗಿ ಇದನ್ನ ಕ್ರಮ ತೆಗೆದುಕೊಳ್ಳಲೇಬೇಕು. ಒಂದ್ ವೇಳೆ ಹೋಗ್ಲಿಲ್ಲ ಅಂತಂದ್ರೆ ಮತದಾರ ಪಟ್ಟಿಯಿಂದ ಸಂಪೂರ್ಣವಾಗಿ ತೆಗೆದುಹಾಕ್ತಾರೆ ಅಂತ ಹೇಳ್ಬೋದು. ಇನ್ನು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲವಾದಂತಹ ಇಲ್ಲದವರು ಏನು ಹೊಸದಾಗಿ ಹೆಸರು ಸೇರಿಸೋಕೋಸ್ಕರ ನಮೂನೆ ಆರನೇ ಅರ್ಜಿಯ ಮೂಲಕ ಈಗ ಸಲ್ಲಿಸಬಹುದು. ಯಾರೋ ನೀಡಿರುವಂತಹ ಕೆಲವೊಂದಿಷ್ಟು ಡಿಸೈಡ್ಗಳು ಇವೆಲ್ಲ ಅಸಮಾಧಾನಗೊಂಡಿರ್ತಕ್ಕಂಥ 15 ದಿನದ ಒಳಗಡೆ DFO ಒಳಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸೋಕೆ ಅವಕಾಶ ಕೂಡ ಕಲ್ಪಿಸಲಾಗಿದೆ. DFO ನೀಡುವಂತ ಇವೆಲ್ಲ ನಿರ್ಧಾರ 30 ದಿನದ ಒಳಗಡೆ ಏನು ಮುಖ್ಯ
ಚುನಾವಣಾ ಅಧಿಕಾರಿಗಳಿಗೆ ಅಪೀಲ್ ಅಂದ್ರೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. ಹೀಗಾಗಿ ಯಾವುದೇ ಒಂದು ಕಾರಣಕ್ಕೂ ಈ ಪ್ರಕ್ರಿಯೆ ನಿರ್ಲಕ್ಷ್ಯ ಮಾಡಬಾರ್ದು. ಒಟ್ನಲ್ಲಿ ಕರ್ನಾಟಕದ ಮತದಾರರ ಪಟ್ಟಿ ಇಂದು ಪ್ರಕಟವಾಗುವ ಕರಡು ಪಟ್ಟಿ ಅತ್ಯಂತ ಒಂದು ಮಹತ್ವವಾಗಿದೆ ಅಂತ ಹೇಳ್ಬೋದು. ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಅಥವಾ ನಿಮ್ಮ ವಿವರಗಳು ಸರಿಯಾಗಿಲ್ವಾ ಅಥವಾ ಸರಿಯಾಗಿದೆಯಾ ಇವೆಲ್ಲವನ್ನೂ ಕೂಡ ಅಬ್ಜೆಕ್ಷನ್ ಮತ್ತು ಇವ ನೋಟಿಸ್ ಇವೆಲ್ಲವನ್ನೂ ಕೂಡ ಪರಿಶೀಲಿಸಿ ಬೇರೆ SIR ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕ ನೋಟಿಸ್ ಪ್ರಮಾಣ ಕಡಿಮೆ ಅಂತಾನೆ ಹೇಳ್ಬೋದು. ಈ ನೋಟಿಸ್ ಪಡೆದು ಪ್ರತಿಯೊಬ್ರು ಕೂಡ ನಿಗದಿತ ಒಳಗಡೆ ಅಗತ್ಯ ದಾಖಲೆಗಳಿಗೆ ಕ್ರಮ ಕೈಗೊಳ್ಳೋದು ಅತ್ಯಂತ ಮುಖ್ಯ ಅಂತ ಹೇಳ್ಬೋದು. ಸುರ್ವಿ, ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.